ನೇಜಾರು ಜಾಮಿಯಾ ಮಸೀದಿ ವತಿಯಿಂದ ನಡೆದ ಈದ್ ಮಿಲಾದ್ ರಯಾಲಿಯಲ್ಲಿ ಹಿಂದೂ ಬಾಂಧವರು ಸಿಹಿತಿಂಡಿ ಹಾಗೂ ತಂಪು ಪಾನೀಯಗಳನ್ನು ವಿತರಿಸುವ ಮೂಲಕ ಕೋಮುಸೌಹಾರ್ದತೆಯನ್ನು ಮೆರೆದರು. ಮಸೀದಿಯಿಂದ ಹೊರಟ ರ್ಯಾಲಿಯು ಸಂತೆಕಟ್ಟೆ, ಕಲ್ಯಾಣಪುರ ತಲುಪಿ, ಅಲ್ಲಿಂದ ವಾಪಸ್ಸು ನಿಡಂಬಳ್ಳಿ ಮಾರ್ಗವಾಗಿ ನೇಜಾರು ಮಸೀದಿಯಲ್ಲಿ ಸಮಾಪ್ತಿಗೊಂಡಿತು. ಸುಮಾರು 5 ಕಿ.ಮೀ. ಉದ್ದ ಸಾಗಿ ಬಂದ ಮೆರವಣಿಗೆಯಲ್ಲಿ ಉಡುಪಿ ಜಿಲ್ಲಾ ಸಂಯುಕ್ತ ಜಮಾಅತ್ ಅಧ್ಯಕ್ಷ ಅಬೂಬಕ್ಕರ್ ಹಾಜಿ, ನೇಜಾರು ಮಸೀದಿ ಅಧ್ಯಕ್ಷ ಅಯ್ಯೂಬ್ ಸಾಹೇಬ್, ಖತೀಬ್ ಉಸ್ಮಾನ್ ಮದನಿ, ಮಸ್ನವಿ ವಿದ್ಯಾಸಂಸ್ಥೆಗಳ ಮುಖ್ಯ ವ್ಯವಸ್ಥಾಪಕ ಎನ್.ಎ. ನೌಫಲ್ ಮದನಿ ನೇಜಾರು ಮೊದಲಾವರು ಉಪಸ್ಥಿತರಿದ್ದರು. ರ್ಯಾಲಿಯಲ್ಲಿ ಸಾಗಿ ಬಂದವರಿಗೆ ನೇಜಾರು ಬಬ್ಬುಸ್ವಾಮಿ ಭಜನಾ ಮಂದಿರ, ನೇಜಾರು ಕ್ರೀಡಾಂಗಣ ಆಟೋ ಚಾಲಕ ಮಾಲಕರ ಸಂಘ, ಗುರುಗಣೇಶ್ ಕನ್ಸ್ಟ್ರಕ್ಷನ್ನ ಚಂದ್ರಶೇಖರ್ ಮತ್ತು ಪ್ರಕಾಶ್ ಸಹೋದರರು, ಕೇಳಾರ್ಕಳಬೆಟ್ಟು ಬಬ್ಬುಸ್ವಾಮಿ ದೈವಸ್ಥಾನದವರು ತಂಪು ಪಾನೀಯ ಹಾಗೂ ಸಿಹಿ ತಿಂಡಿಗಳನ್ನು ವಿತರಿಸಿದರು. ಇವರಿಗೆ ಮಸೀದಿ ವತಿಯಿಂದ ಗೌರವ ಸ್ಮರಣಿಕೆ ನೀಡುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು. ಸಿಹಿ ತಿಂಡಿಗಳನ್ನು ಪಾನೀಯಗಳನ್ನು ಕೊಟ್ಟು ಸಲ್ಲಿಸಿದ್ದಾರೆ. ನಮ್ಮ ಈ ಒಂದು ಸ್ಥಳದಲ್ಲಿ ಬಬ್ಬುಸ್ವಾಮಿ ದೇವಸ್ಥಾನ ಆಧಾರ ಎಲ್ಲ ವ್ಯಕ್ತಿಗಳು ನಮಗೆ ಸಹಕರಿಸ್ತಾ ಇದ್ದೀರಿ. ನಮ್ಮ ಮಸೀದಿಗಳಿವೆ, ದೇವಸ್ಥಾನಗಳಿವೆ, ಚರ್ಚೆಗಳಿವೆ, ಭಜನಾ ಮಂದಿರಗಳಿವೆ, ಎಲ್ಲವೂ ಕೂಡ ಅದೊಂದು ಆರಾಧನೆಯಾಗಿದೆ. ಅವರವರ ಆರಾಧನೆ ಅವರಿಗೆ ಮಾಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಶುದ್ಧ ಕುರ್ಆನ್ ತಿಳಿಸುತ್ತದೆ, ಯಾವುದೇ ದೇವಸ್ಥಾನಗಳಾಗಲಿ, ಚರ್ಚೆಗಳನ್ನಾಗಲಿ, ಮಕ್ಕಳನ್ನಾಗಲಿ ಅವರವರು ಮಾಡುವಂತಹ ಆರಾಧನೆಯನ್ನು ಯಾರು ಕೂಡ ಯಾವುದೇ ಮಂದಿಯಿಂದ ಯಾರು ಕೂಡ ಯಾವುದೇ ಮಾತುಗಳನ್ನು ಹೇಳಬಾರದು. ಅವರವರ ಧರ್ಮದಲ್ಲಿ ಅವರವರಿಗೆ ಆರಾಧಿಸಲು ಅವರಿಗೆ ಶುದ್ಧವಾದಂತಹ ಎಲ್ಲ ಹಕ್ಕುಗಳು ಅವರಿಗಿದೆ. ನೀವು ಅವರವರ ಆರಾಧನೆಗಳನ್ನು ಯಾವುದೇ ಮಾತಿನಲ್ಲಿ ಯಾವುದೇ ತೊಂದರೆಗಳನ್ನು ಕೊಡಬಾರದಾಗಿರುತ್ತದೆ. ನಮಗೆ ಪರಿಶುದ್ಧ ಕುರ್ಆನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಧರ್ಮವೂ ಕೂಡ ಇನ್ನೊಬ್ಬನನ್ನು, ಇನ್ನೊಂದು ಧರ್ಮೀಯರನ್ನು, ಇನ್ನೊಂದು ಮನುಷ್ಯರನ್ನು ಆಕ್ರಮಿಸಿ ಅಥವಾ ಮಾತುಗಳಿಂದ ಬೇಸರಿಸಿದ ಯಾವ ಧರ್ಮಗಳು ಕೂಡ ಇರುವುದಿಲ್ಲ. ಎಲ್ಲ ಮನುಷ್ಯರು ಒಳ್ಳೆಯ ಶಾಂತಿಯಿಂದ ಪ್ರೀತಿ ನಾವು ಜೀವಿಸಬೇಕಾಗಿರುತ್ತದೆ. ಎಲ್ಲ ಧರ್ಮವು ನಮ್ಮಲ್ಲಿ ಹೇಳುತ್ತಾ ಇರುವುದು. ಆದ್ದರಿಂದ ಈ ನೇಜಾರು ದೇಶದಲ್ಲಿ ಎಷ್ಟೋ ಎಷ್ಟೋ ವರ್ಷದಿಂದ ನಾವು ಜೀವಿಸ್ತಾ ಇದ್ದೇವೆ. ಒಂದೇ ತಾಯಿ ತಂದೆಯ ಮಕ್ಕಳಂತೆ ನಾವು ಜೀವಿಸಿದ್ದೇವೆ. ಇನ್ನು ಕೂಡ ಇದೇ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಜೀವಿಸುವ ಈ ದೇವಸ್ಥಾನದ ಎಲ್ಲರಿಗೂ ಕೂಡ ನಮ್ಮ ಕಲಾಪತಿಯಿಂದ ಎಲ್ಲ ರೀತಿಯ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ